ಸಮಸ್ತ ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರೀತಿಯ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ. NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ನಿಮ್ಮೆಲ್ಲರ ನೆಚ್ಚಿನ ಈ ರಾಜ್ಯ ಕಂಡ ರೈತರ ಮಗ HD ಕುಮಾರಸ್ವಾಮಿರವರ ಒಂದು ಕೈಯನ್ನು ಭದ್ರಪಡಿಸಲು ಹಾಗೂ ದೇಶದಲ್ಲಿ ನರೇಂದ್ರ ಮೋದಿರ ಮತ್ತೊಮ್ಮೆ ಸರ್ಕಾರವನ್ನು ರಚಿಸಲು ಹಾಗೂ ಕರ್ನಾಟಕಕ್ಕೆ ಕಾವೇರಿ ಹೋರಾಟಕ್ಕಾಗಿ ನಮ್ಮ ಕುಮಾರಣ್ಣನನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಕಳಿಸೋಕ್ಕೆ ನಾವೆಲ್ಲ ಸಿದ್ಧರಾಗೋಣ. ಕ್ರಮ ಸಂಖ್ಯೆ 1, ತೆನೆ ಹೊತ್ತ ರೈತ ಮಹಿಳೆಯ ಗುರುತಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರೀತಿಯ JDS ಹಾಗೂ BJP ಹಾಗೂ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಲಕ್ಷಾಂತರ ಲೀಡ್ಗಳಲ್ಲಿ ಕುಮಾರಣ್ಣನ ಹಾಯಿಸಿ ಕೇಂದ್ರ ಸರ್ಕಾರದ ಸಚಿವರಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ತಮ್ಮಲ್ಲಿ ಪ್ರೀತಿಯಿಂದ ಮತಯಾಚನೆ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಮೂರ್ತಿ ಅಂದ್ಬಿಟ್ಟು ಸುರೇಶ್ ಗೌಡ್ರ ಕಟ್ಟ ಅಭಿಮಾನಿ. ಸುರೇಶ್ ಗೌಡ್ರಾಗಲಿ ಕುಮಾರಸ್ವಾಮಿ ಮಗ ಆಗಲಿ ಕಳೆದ ಬಾರಿ ಸೋತಿಲ್ಲ. 5,80,000 ಬಂದಿದೆ. ಹಿಂದೆ ಮುಂದೆಗಡೆ ಶ್ರುತಿ ಇವರು ನಮ್ಮ ಇವ್ರಿಗಿಂತ ಬಿಫೋರ್ ಗೆದ್ದವರು ಎಲ್ಲರೂ 4 ಲಕ್ಷ 4.25 ಲಕ್ಷ ಓಟಲ್ಲಿ ಗೆದ್ದಿರೋದು. ಆದರೆ ನಿಖಿಲ್ ಕುಮಾರಸ್ವಾಮಿಗೆ 5,45,000 ಬಂದಿದೆ. ಸುಮಲತಾಗೆ 6 ಲಕ್ಷ 1 ಲಕ್ಷ ಚಿಲ್ಲರೆ ಗೆದ್ದಿರ್ಬೋದು. ನಿಖಿಲ್ ಕುಮಾರಸ್ವಾಮಿ ಸೋತಿಲ್ಲ. ನಮ್ಮ ಆಂತರಿಕ ಒಳಗಡೆಯಿಂದ ಅವ್ರ ಸೋಲು ಅನುಭವ ಆಗಿದೆ. ಈ ಸಾರಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಘಂಟಾಘೋಷವಾಗಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದು ನಾಗಮಂಗಲ ಟೌನೇ. ನಾವು BJP ಕಾರ್ಯಕರ್ತರು. ನಮಗೇನಂದರೆ 5 ವರ್ಷದಿಂದ ವಿಕಲಚೇತನ ಮಕ್ಕಳಿಗಾಗಲಿ ಬಡವ್ರ ಮಕ್ಕಳಿಗಾಗಲಿ ಮಧ್ಯಮ ವರ್ಗದವ್ರಿಗೆ ಏನೂ ಸಿಗ್ತಾ ಇಲ್ಲ. ಅಕ್ಕಿ ಕೊಡ್ತೀವಿ ಅಂತೀರ, ಅಕ್ಕಿಲೂ 5 kg ಕಡಿಮೆ ಆಗೋಯ್ತೆ. ಮಧ್ಯಮ ವರ್ಗದವ್ರ ಬಗ್ಗೆ ನಮಗಿನ ಕೆಳಗಿರೋರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಮೇಯ್ನು ಅಂಗವಿಕಲ ಮಕ್ಕಳಿಗೆ ಫಸ್ಟು ಜಾಬ್ ಹುಡುಕೊಡಿ. ಎಲ್ಲರಿಗೂ ಮಕ್ಕಳು ಅಲಿತಾವ್ರೆ, ಬೀದಿ ಅಲಿತಾವ್ರೆ, ಕುಡಿತಾವ್ರೆ, ಹಿಸ್ಪಿಟಾಡ್ತಾವ್ರೆ. ಎಲ್ಲರೂ ನೀವೇ ತಳಿರೋದು, ಕಾಂಗ್ರೆಸ್ ಪಕ್ಷನ ತಳಿರೋದು ಮಕ್ಕಳೆಲ್ಲ ಸಂಪೂರ್ಣವಾಗಿ ಹಾಳಾಗೋಗ್ಯಾರೆ. ಫಸ್ಟ್ ಅದನ್ನು ಗಮನಿಸು. ಮೋದಿನೇ ಬರಬೇಕು, ನಮ್ಮ BJP ಸರ್ಕಾರನೇ ಬರಬೇಕು. ಎಲ್ಲೋದ್ರೂ ಕುಮಾರಣ್ಣನ 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೀವಿ. ಅದಂತೂ ಸತ್ಯ. ಅದು